ಇವತ್ತು ದೇವರು ಹಲವಾರು ವಿಷಯಗಳಲ್ಲಿ ನಮಗೆ ಎಚ್ಚರಿಕೆ ಪಡಿಸೋದಕ್ಕೆ ಹೊರಟಿದ್ದಾನೆ. ಅಷ್ಟು ಮಾತ್ರವಲ್ಲ, ನಮಗೆ ಚಿರಪರಿಚಿತನಾಗಿರುವಂತ ಒಬ್ಬ ದೈವ ಮನುಷ್ಯನು, ದೇವರ ಹೃದಯಕ್ಕೆ ಹತ್ತಿರವಾಗಿದ್ದ ಮನುಷ್ಯ ಯಾರಾತ? ದಾವೀದ. ಆತನ ಮುಖಾಂತರವಾಗಿ ಆತನ ಜೀವಿತದಲ್ಲಿ ನಡೆದ ಕೆಲವು ಸಂಗತಿಗಳ ವಿಷಯವನ್ನು ಕುರಿತು ದೇವರಿವತ್ತು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೀತಾ ಇದ್ದ. 1 ಸಮುವೇಲ 30ನೇ ಅಧ್ಯಾಯ 8ನೇ ವಚನ. ಎಲ್ಲರೂ ನಿಮ್ಮ ಬೈಬಲ್ಗಳನ್ನು ತೆಗೆದುಕೊಳ್ಳ್ರಿ. 1 ಸಮುವೇಲ 30ನೇ ಅಧ್ಯಾಯ 8ನೇ ವಚನ. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ದೇವರೇನಂತ ಉತ್ತರ ಕೊಟ್ರಂತೆ? ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವೆ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನರಿಗೆ ಈ ದೇವರ ವಾಗ್ದಾನವನ್ನು ನೋಡಿ ಸಂತೋಷವಾಗ್ತಾ ಇದೆ? ಸಂತೋಷವಾಗ್ತಾ ಇದೆಯಾ? ಇದು ಸಂತೋಷ ತರುವಂತ ವಾಗ್ದಾನವೇ. ಆದ್ರೆ ನಿಜವಾಗಿಯೂ ನೀವು ಗಮನವಿಟ್ಟು ಈ ಅಧ್ಯಾಯವನ್ನು ಓದುವಾಗ ನನಗೆ ಇದು ವಾಗ್ದಾನಕ್ಕಿಂತ ಹೆಚ್ಚಿತವಾಗಿ ಇದು ದೇವರ ಕರುಣೆ ಎಂಬುದಾಗಿ ಅನಿಸ್ತದೆ. ದೇವರು ದಾವೀದನ ಮೇಲೆ ತೋರಿಸಿರುವಂತ ಕರುಣೆ ಈ ವಾಗ್ದಾನವಾಗಿದೆ. ನಾನು ನೀನು ಆರಾಧಿಸುವಂತ ದೇವರು ಕರುಣೆ ಉಳ್ಳಂತ ದೇವರು. ಆತನು ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ಕರೆದುಕೊಂಡು ಬರೋದಕ್ಕೆ ಹಲವಾರು ವ್ಯವಸ್ಥಿತ ಮಾರ್ಗಗಳನ್ನು ತೆರೆಯುತ್ತಾನೆ. ಅರ್ಥ ಆಗ್ತಾ ಇದೆಯಾ? ನಮ್ಮನ್ನು ಸರಿಯಾಗಿರುವಂತ ಮಾರ್ಗದಲ್ಲಿ ನಮ್ಮನ್ನು ನಡೆಸೋದಕ್ಕೆ ದೇವರು ಹಲವಾರು ಮಾರ್ಗಗಳನ್ನು ನಾವು ಪಾಪದಿಂದ ಹೊರಗೆ ಬರಬೇಕೆಂಬುದಾಗಿ ಆತನು ತೆರೆಯುತ್ತಾರೆ. ಎಷ್ಟು ಜನ ನಂಬ್ತೀರಿ? ಆತನ ಕರುಣೆಯಿಂದ ನಮಗೆ ಎಷ್ಟೋ ಮಾರ್ಗಗಳನ್ನು ಸಮಯೋಚಿತವಾಗಿ ಆತ ನಮಗೆ ಕೊಡುತ್ತಾ ಬರ್ತಾ ಇರ್ತಾನೆ. ಯಾಕೆ? ನಾವು ಪಾಪದಲ್ಲೇ ಇರುವುದು ಆತನಿಗೆ ಇಷ್ಟ ಇಲ್ಲ ಅಂತ. ಅದಕ್ಕೆ ಪ್ರತಿಫಲವಾಗಿ ಇಲ್ಲಿ ಈ ಅಧ್ಯಾಯದಲ್ಲಿ ಒಂದು ವಾಗ್ದಾನವನ್ನು ಕೊಡುತ್ತಾರೆ. ಇಲ್ಲಿ ದೇವರು ದಾವೀದನಿಗೆ ಕರುಣೆ ತೋರಿಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಕರುಣೆಯುಳ್ಳವರು ಧನ್ಯರು. ಮತ್ತಾಯ 5:7 ಹೇಳುತ್ತದೆ, ಕರುಣೆಯುಳ್ಳವರು ಧನ್ಯರು, ಅವರಿಗೆ ಏನ್ ಸಿಗುತ್ತಂತೆ? ಕರುಣೆ ಉಳ್ಳವರಿಗೆ ದೇವರು ಕರುಣೆ ತೋರಿಸ್ತಾರಂತೆ, ಅವರು ದಯೆಯನ್ನು ಹೊಂದುತ್ತಾರಂತೆ. ಹಲ್ಲೆಲೂಯಾ. ಇಲ್ಲಿ ದಾವೀದನ ಜೀವಿತದಲ್ಲಿ ದೇವರು ಕರುಣೆ ತೋರಿಸುತ್ತಿರುವುದನ್ನು ನೋಡ್ತೇವೆ. ಯಾಕಂದ್ರೆ ಇದೇ ದಾವೀದನು ಸೌಲನ ವಿಷಯದಲ್ಲಿ ಎಷ್ಟೋ ಸಾರಿ ಕರುಣೆಯನ್ನು ತೋರಿಸ್ತಾನೆ, ಆತನನ್ನು ಸಾಯಿಸೋದಿಲ್ಲ. ಇಲ್ಲಿ ದೇವರು ದಾವೀದನಿಗೆ ಕರುಣೆ ತೋರಿಸ್ತಾ ಇದ್ದಾರೆ. ಈ ಅಧ್ಯಾಯದ ಮುಂಚಿತವಾಗಿ 29ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ದಾವೀದನು ಫಿಲಿಷ್ಟಿಯರ ಸೇನೆಯ ಅಧಿಪತಿಗಳಿಂದ ತಿರಸ್ಕಾರವನ್ನು ಹೊಂದಿಕೊಂಡು ಈ 30ನೇ ಅಧ್ಯಾಯಕ್ಕೆ ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. 30ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 1ನೇ ವಚನದಲ್ಲಿ, ಆತನು ತನ್ನ ಮನೆಯಾಗಿರುವಂತ ಚಿಕ್ಲಗ್ ಊರಿಗೆ, ಚಿಕ್ಲಗ್ ಎನ್ನುವಂತ ತನ್ನ ಮನೆಗೆ ಆತನು ಹಿಂದಿರುಗ್ತಾ ಇದ್ದಾನೆ. ಆದ್ರೆ ಆತನು ಇಲ್ಲಿ ಹಿಂತಿರುಗುತ್ತಿರುವುದಕ್ಕೆ ಕಾರಣ ಏನಂದ್ರೆ, ಅಲ್ಲಿ ಫಿಲಿಷ್ಟಿಯರ ಪ್ರಭುಗಳು ಇವನನ್ನು ತಿರಸ್ಕಾರ ಮಾಡಿರ್ತಾರೆ. ಇದನ್ನ ನಾವು ದೈವ ಜ್ಞಾನದಲ್ಲಿ ಯೋಚನೆ ಮಾಡುವುದಾದ್ರೆ, ಇದು ದೇವರೇ ಸ್ವತಃವಾಗಿ ತಿರಸ್ಕಾರ ತಂದಿದ್ದು. ಯಾಕೆ ಈ ತಿರಸ್ಕಾರವನ್ನು ದಾವೀದನ ಜೀವಿತದಲ್ಲಿ ತರ್ತಾರಂದ್ರೆ, ಆತನು ಸೇರಬೇಕಾಗಿದ್ದಂತ ಜಾಗ ಬೇರೆ, ಆತನು ಮಾಡಬೇಕಾಗಿದ್ದಂತ ಕೆಲಸ ಬೇರೆ. ಅದಕ್ಕೆ ದೇವರ ಮನುಷ್ಯರ ತಿರಸ್ಕಾರವನ್ನು ತೆಗೆದುಕೊಂಡು ಬಂದು ಆತನು ಇರಬೇಕಾಗಿರುವಂತ ಸ್ಥಳಕ್ಕೆ ಆತನನ್ನ ಕರೆದುಕೊಂಡು ಹೋಗ್ತಾರೆ. 1ನೇ ವಚನದಲ್ಲಿ ನಾವು ನೋಡ್ತೇವೆ, ದಾವೀದನು ಅವನ ಜನರು ಅಂದ್ರೆ ಇಸ್ರಾಯೇಲರು 3ನೇ ದಿನ ಚಿಕ್ಲಗ್ ಊರನ್ನು
ಮುಟ್ಟಿದರಂತೆ. ಅವರ ಫಿಲಿಸ್ಟಿಯರನ್ನು ಬಿಟ್ಟು ಚಿಕ್ಲಗ್ ಊರಿಗೆ ಬರುವಾಗ 3 ದಿನದ ಪ್ರಯಾಣವಾಗಿತ್ತು ಅವರದು. 3 ದಿನದ ಪ್ರಯಾಣ ಆಗಿದ ನಂತರ ಇನ್ನೇನು ಅವರು ತಮ್ಮ ಊರನ್ನ ಮುಟ್ಟುತ್ತಾ ಇದ್ದಾರೆ, ತಮ್ಮ ಮನೆಗಳಿಗೆ ಹತ್ತಿರ ಬರ್ತಾ ಇದ್ದಾರೆ, ಇನ್ನೇನು ಸೇರಬೇಕು ಅವರ ಊರಿಗೆ, ಒಂದು ದಟ್ಟವಾದಂತ ಹೊಗೆ ಅವರು ನೋಡ್ತಾ ಇದ್ದಾರೆ. ನೋಡ್ರಿ ಇಲ್ಲಿ, ಅಷ್ಟರೊಳಗೆ ಅಮಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತಕ್ಕೂ ಚಿಕ್ಲಗ್ ಊರಿಗೂ ಬಂದು ಚಿಕ್ಲಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು. ಆದ್ರೆ ಯಾರನ್ನು ಏನು ಮಾಡಿರಲಿಲ್ಲ, ಅವರು ಕೊಂದಿರ್ಲಿಲ್ಲ. ಈ ಅಮಲೇಕ್ಯರು ದಾವೀದನು ತನ್ನ ಕುಟುಂಬದ ಜೊತೆಗೆ, ತನ್ನ ಮಕ್ಕಳ ಜೊತೆಗೆ, ತನ್ನನ್ನು ಹಿಂಬಾಲಿಸಿಕೊಂಡು ಬಂದಂತ ಇಸ್ರೇಲ್ ಮಕ್ಕಳ ಜೊತೆಗೆ ಇಲ್ಲದಿರುವಂತ ಸಮಯವನ್ನು ನೋಡಿ ಅವರು ಹೊಂಚು ಹಾಕಿ ಈ ಇಸ್ರಾಯೇಲ್ ಜನರನ್ನು, ದಾವೀದನ ಕುಟುಂಬಸ್ಥರನ್ನು ಅವ್ರೇನ್ ಮಾಡಿದ್ದಾರೆ, ಸೆರೆ ಹಿಡಿದುಕೊಂಡು ಹೋಗಿದ್ದಾರೆ. ಯಾವಾಗ ದಾವೀದನು ಇರಲಿಲ್ವೋ ಆ ಸಮಯದಲ್ಲಿ ಅವರು ದಾಳಿ ಮಾಡಿದ್ದಾರೆ ಇಸ್ರಾಯೇಲ್ ಜನರ ಮೇಲೆ, ಅವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದಾರೆ, ಆದ್ರೆ ಒಬ್ಬರನ್ನು ಸಾಯಿಸಿಲ್ಲ. ನೋಡಿ, ನಾನು ಆಗ್ಲೇ ಹೇಳ್ದೆ ದೇವರ ಕರುಣೆ ಅಂತ. ಈ ಸಂಗತಿಯನ್ನು ನೋಡಿದ್ರೆ ನನಗೆ ಏನು ನೆನಪು ಬರುತ್ತೆ ಗೊತ್ತಾ? ದೇವರ ರಕ್ಷಣಾತ್ಮಕ ಕಾಳಜಿಯನ್ನು ನಾನಿಲ್ಲಿ ನೋಡ್ತಾ ಇದ್ದೇನೆ. ಹಾಗೆ ನೋಡಿದ್ರೆ ನೀವು ಹಿಂದಿನ ಅಧ್ಯಾಯ 27ನೇ ಅಧ್ಯಾಯ ಇದೇ ಒಂದು ಸಮುವೇಲದಲ್ಲಿ ನೋಡ್ಬೋದು. ಇದೇ ದಾವೀದನು ಇವರ ವಿರುದ್ಧವಾಗಿ ದಾಳಿ ಮಾಡ್ತಾ ಇದ್ದಾನೆ. ಇವರ ವಿರುದ್ಧವಾಗಿ ಮಾತ್ರ ಅಲ್ಲ, ಇಸ್ರೇಲರ ವಿರುದ್ಧವಾಗಿ ಇದ್ದಂತ ಪ್ರತಿಯೊಂದು ರಾಜ್ಯಗಳ ಮೇಲೆ ಆತನ ದಾಳಿ ಮಾಡಿ ದಂಗೆ ಎಬ್ಬರಿಸ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿರುವಂತ ಪ್ರತಿಯೊಂದು ಸ್ವಾಸ್ಥ್ಯವನ್ನು ತೆಗೆದುಕೊಳ್ತಾ ಇದ್ದಾನೆ. ಅದಕ್ಕಿಂತ ಘೋರವಾಗಿ ಆತನ ಎಲ್ಲರನ್ನು ಸಾಯಿಸಿ ಬರ್ತಾ ಇದ್ದಾನೆ. ಅದಕ್ಕೆ ಆ ಮುಯ್ಯನ್ನು ತೀರಿಸೋದಕ್ಕೆ ಇಲ್ಲಿ ಅಮಲೇಕ್ಯರು ದಾವೀದನ ಕುಟುಂಬಸ್ಥರನ್ನು, ಇಸ್ರಾಯೇಲರನ್ನು ಅವರು ಕರೆದುಕೊಂಡು ಹೋಗ್ತಾ ಇದ್ದಾರೆ ದಾಳಿ ಮಾಡಿ. ದೇವರು ಎಷ್ಟು ಕರುಣೆ ಉಳ್ಳ ದೇವರು ನೋಡ್ರಿ. ಒಂದು ವೇಳೆ ದಾವೀದನು ಅಲ್ಲಿ ಸಾಯಿಸಿದ ರೀತಿನಲ್ಲಿ ಇಲ್ಲಿ ಅಮಲೇಕ್ಯರು ಇಸ್ರಾಯೇಲರನ್ನ ಸಾಯಿಸಿದರೆ ಏನಾಗ್ತಾ ಇತ್ತು? ಹಾಗೆ ನೆನೆಸಿದ್ರೆ ದಾವೀದನಿಗಿಂತ ಅಮಲೇಕ್ಯರೇ ಕರುಣೆ ಉಳ್ಳವರಾಗಿದ್ರು. ಹಲ್ಲೆಲೂಯಾ. ದೇವರ ರಕ್ಷಣಾತ್ಮಕ ಕಾಳಜಿ ಈ ವಚನದಲ್ಲಿ ನಾವು ನೋಡುತ್ತೇವೆ. ಇದೇ ರಕ್ಷಣಾತ್ಮಕ ಕಾಳಜಿ ಇವತ್ತು ನನ್ನ ಮತ್ತೆ ನಿನ್ನ ಜೀವಿತದಲ್ಲೂ ನಾವು ನೋಡಬಹುದು. ದೇವರು ಇವತ್ತಿನವರೆಗೂ ಕೂಡ ನನ್ನನ್ನು, ನಿನ್ನನ್ನು ರಕ್ಷಣೆಯಿಂದ, ಕಾಳಜಿಯಿಂದ ಕಾಪಾಡುತ್ತಾ ಬರ್ತಾ ಇದ್ದಾನೆ. 21ನೇ ಅಧ್ಯಾಯದಲ್ಲಿ ನಾವು ಗಮನಿಸಬಹುದು, ದೇವರು ಉದ್ದೇಶಪೂರ್ವಕವಾಗಿ ದಾವೀದನನ್ನು ತಿರಸ್ಕಾರಕ್ಕೆ ಒಳ ಮಾಡುತ್ತಾ ಇದ್ದಾನೆ. ಯಾಕೆ? ಆತನು ಇರಬೇಕಾಗಿರುವಂತ ಸರಿಯಾದ ಮಾರ್ಗ ಯಾವುದು ಎಂಬುದಾಗಿ ಆತನಿಗೆ ತೋರಿಸೋದಕ್ಕೆ. ಯಾಕೆ ದೇವರ ಸರಿಯಾದ ಮಾರ್ಗಕ್ಕೆ ಆತನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರಂದ್ರೆ, ಯಾಕೆ ಈ ರಕ್ಷಣೆ, ಯಾಕೆ ಈ ತಿರಸ್ಕಾರ ಆತನ ಜೀವಿತದಲ್ಲಿ ತರ್ತಾ ಇದ್ದಾರಂದ್ರೆ, ಒಂದು ವೇಳೆ ದೇವರ ಆ ತಿರಸ್ಕಾರವನ್ನು ತರದೆ ಹೋಗಿದ್ರೆ ದಾವೀದನು ತನ್ನ ಜೀವನ ಪೂರ್ತಿ ಕೊರಗುವಂತ ಒಂದು ದೊಡ್ಡ ತಪ್ಪು, ಪಾಪವನ್ನು ಮಾಡ್ತಾ ಇದ್ದನು. ಆ ಪಾಪ ಏನಂದ್ರೆ, ಇವನ ಜನರ ವಿರುದ್ಧವಾಗಿಯೇ, ಇಸ್ರೇಲ್ ಜನರ ವಿರುದ್ಧವಾಗಿ ಆತನು ಯುದ್ಧ ಮಾಡ್ತಾ ಇದ್ದನು, ಅವರೆಲ್ಲರನ್ನ ಸಾಯಿಸಿ ಬಿಡ್ತಾ ಇದ್ದನು. ಇವನನ್ನ ದೇವರು ಯಾರೆಂಬುದಾಗಿ ಅಭಿಷೇಕ ಮಾಡಿದ್ರು? ಇಸ್ರೇಲ್ ರಾಜನನ್ನಾಗಿ. ಆದ್ರೆ ಇವತ್ತು ಅವನು ಯಾರ ವಿರುದ್ಧವಾಗಿ ಹೋಗ್ತಾ ಇದ್ದಾನೆ? ತನ್ನ ಮಕ್ಕಳ ವಿರುದ್ಧವಾಗಿ ಅವ್ರನ್ನ ನಾಶ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಒಂದು ವೇಳೆ ಆ ತಿರಸ್ಕಾರವನ್ನು ದೇವರು ತರದೆ ಹೋಗಿದ್ರೆ ಮಹಾ ಪಾಪ ಅವನ ಮುಖಾಂತರವಾಗಿ ನಡೆದು ಹೋಗ್ತಾ ಇತ್ತು. ಇನ್ನೊಂದು ಸಂಗತಿ, ಯಾಕೆ ದೇವರು ಆ ತಿರಸ್ಕಾರವನ್ನು ತಂದ್ರ ಅಂದ್ರೆ, ಇದಕ್ಕಿಂತ ಹೆಚ್ಚಿನದಾಗಿ ನಿನ್ನ ಕುಟುಂಬವನ್ನು ರಕ್ಷಿಸಿಕೊಳ್ಳೋದಕ್ಕೆ ನೀನು ಹಿಂತಿರುಗಬೇಕು ಅನ್ನೋದನ್ನ ಆತನಿಗೆ ತೋರಿಸಿಕೊಡೋದಕ್ಕೆ ದೇವರು ಆ ತಿರಸ್ಕಾರವನ್ನ ದಾವೀದನ ಜೀವಿತದಲ್ಲಿ ಬರಮಾಡಿದ್ರು. ಈಗ ಗಮನವಿಟ್ಟು ಕೇಳ್ರಿ, ಒಂದು ವೇಳೆ ದೇವರು ಸ್ವಲ್ಪ ತಡ ಮಾಡಿದ್ರೆ, ಈ ತಿರಸ್ಕಾರವನ್ನು ಸ್ವಲ್ಪ ತಡೆ ಮಾಡಿದ್ರೆ ಏನಾಗ್ತಿತ್ತು ಅಂತ. ಒಂದು ವೇಳೆ ಇದೇ ದಾವೀದನು ಆತುರದಿಂದ ಯುದ್ಧಕ್ಕೆ ಓಡಬಿಟ್ಟಿದ್ರೆ
ಎಂತ ದೊಡ್ಡ ತಪ್ಪು, ಎಂತ ಘೋರವಾಗಿರುವಂತ ಸಂಗತಿ ಸಂಭವಿಸುತ್ತಿತ್ತು ಇದೇ ಸತ್ಯವೇದದಲ್ಲಿ. ನೀವು ಯೋಚನೆ ಮಾಡಿ. ದೇವರು ಸಮಯೋಚಿತವಾಗಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ದೇವರು ಸರಿಯಾದ ಸಮಯಕ್ಕೆ ತಿರಸ್ಕಾರವನ್ನು ತಂದರು. ನಮ್ಮ ಮನುಷ್ಯ ಜ್ಞಾನದಲ್ಲಿ ನಾವು ಇದನ್ನು ಯೋಚನೆ ಮಾಡಿದ್ರೆ ಇದು ನಮಗೆ ಏನು ಅನಿಸೋದೇ ಇಲ್ಲ. ಆದ್ರೆ ನಾವು ದೈವ ಜ್ಞಾನದಲ್ಲಿ ಒಂದು ಸಾರಿ ಯೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತದೆ ಹೇಗೆ ಅಕೀಷನು, ಈ ಫಿಲಿಷ್ಟಿಯ ರಾಜನು, ನೀನ್ ನಾಳೆ ಬೆಳಗ್ಗೆನೆ ಹೋಗಬೇಕು ಎದ್ದು ಅಂತ ದಾವಿದನಿಗೆ ಹೇಳ್ತಾರೆ. ಮನುಷ್ಯ ಜ್ಞಾನದಲ್ಲಿ ನಮಗೆ ಇದೇನು ಅನಿಸೋದಿಲ್ಲ. ಆದ್ರೆ ದೈವ ಜ್ಞಾನದಲ್ಲಿ ಯೋಚನೆ ಮಾಡೋದಾದ್ರೆ ಈ ವೈರಿಯ ಮುಖಾಂತರವಾಗಿ ನೋಡಿ, ಗಮನ ಬಿಟ್ಟು ಕೇಳ್ರಿ. ಈತನು ಅಕೀಷನು ಫಿಲಿಷ್ಟಿಯ ರಾಜನು, ಇವನು ಇಸ್ರಾಯೇಲ್ ವೈರಿಯ ರಾಜನು. ಈಗ ಯಾಕೆ ಈತನು ಇಲ್ಲಿ ಇದ್ದಾನೆ ಅಂತ ಹೇಳೋದಕ್ಕೆ ನನಗೆ ಸಮಯ ಇಲ್ಲ, ಒಂದೇ ನಿಮಿಷದಲ್ಲಿ ಹೇಳ್ತೇನೆ. ಸೌಲನಿಂದ ತನ್ನನ್ನು ತಾನು ತಪ್ಪಿಸಿಕೊಳ್ಳೋದಕ್ಕೆ ಆತನು ವೈರ್ಯ ರಾಜ್ಯಕ್ಕೆ ಮೊರೆ ಹೋಗುತ್ತಾನೆ, ಆಶ್ರಯಿಸಿಕೊಳ್ಳುತ್ತಾನೆ. ಅವಾಗ ಈ ಅಕೀಶ್ ರಾಜನ ಸಂಸ್ಥಾನದಲ್ಲಿ ತನ್ನ ಆಶ್ರಯವನ್ನು ತೆಗೆದುಕೊಳ್ಳುತ್ತಾನೆ. ಆಗ ಅಕೀಶನ್ನು ಕೊಟ್ಟಂತ ಊರೇ ಚಿಕ್ಲಗ್. ಅರ್ಥ ಆಯ್ತಾ? ಇಲ್ಲಿ ಈ ಫಿಲಿಷ್ಟಿಯ ರಾಜನು ದಾವಿದನಿಗೆ ಹೇಳ್ತಾನೆ, ನೀನು ನಾಳೆ ಬೆಳಗ್ಗೆನೆ ಹೊರಟೋಗು, ಯಾಕಂದ್ರೆ ಇಲ್ಲಿರೋರು ಯಾರು ನಿನ್ನನ್ನು ನಂಬುತ್ತಿಲ್ಲ. ಯಾಕೆ ಹೇಳ್ರಿ? ಈ ಫಿಲಿಷ್ಟಿಯರ ವೈರಿ ಯಾರು? ಇಸ್ರಾಯೇಲ್. ಒಂದು ವೇಳೆ ಇದೇ ಇಸ್ರಾಯೇಲ್ ಅನ್ನು ನಮ್ಮೊಟ್ಟಿಗೆ ಬಂದ್ರೆ ಅವ್ನು ಯಾವಾಗ ಬೇಕಾದ್ರೂ ಮನಸ್ಸು ತಿರುಗಿಸಬಹುದು, ತನ್ನ ಮಕ್ಕಳನ್ನ ಸಾಯಿಸದೆ ಹಾಗೆ ಬಿಟ್ಟು ಬಿಡ್ತಾನೆ ಅನ್ನೋ ಗೊಂದಲದಿಂದ ಈ ಫಿಲಿಷ್ಟಿಯರ ಸೇನಾಧಿಪತಿಗಳು ಇವರನ್ನ ತಿರಸ್ಕಾರ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವರು ತಿರಸ್ಕಾರವನ್ನು ತಂದು ದಾವಿದನ ಮಾರ್ಗವನ್ನು ಬದಲಾಯಿಸ್ತಾ ಇದ್ದಾರೆ, ದಾವಿದನ ಯೋಚನೆಗಳನ್ನು ಬದಲಾಯಿಸ್ತಾ ಇದ್ದಾರೆ. ಯಾಕೆ ಬದಲಾಯಿಸ್ತಾ ಇದ್ದಾರೆ ಅಂದ್ರೆ ಅವನು ಇರಬೇಕಾಗಿದ್ದಂತ ಸ್ಥಳ ಅದು ಅಲ್ಲ. ಇದು ಮೊದಲನೇ ಸಂಗತಿ. ಎರಡನೇ ಸಂಗತಿ ಏನಂದ್ರೆ ಆತನು ಹೋರಾಡಬೇಕಾಗಿದ್ದಂತ ಸಂಗತಿ ಇದಾಗಿರ್ಲಿಲ್ಲ. ಆತನು ಮುಖ್ಯವಾದಂತ ವಿಷಯಕ್ಕೆ ಹೋರಾಡಬೇಕಾಗಿತ್ತು. ಅದಕ್ಕೆ ಆತನಿಗೆ ದೇವರು ತಿರಸ್ಕಾರಕ್ಕೆ ಒಳ ಮಾಡ್ತಾ ಇದ್ದಾರೆ. 29ನೇ ಅಧ್ಯಾಯದಲ್ಲಿ ಆತನೊಟ್ಟಿಗೆ ಶಬ್ದವಾಗಿ ಮಾತನಾಡಿ, ದಾವಿದನೇ, ನೀನ್ ಇಲ್ಲಿ ಇರ್ಬೇಕಾಗಿರುವಂತ ಸ್ಥಳ ಇದಲ್ಲ, ನಿನ್ನ ಕುಟುಂಬವನ್ನು ಅಪಹರಣ ಮಾಡಿದ್ದಾರೆ, ನೀನ್ ಅಲ್ಲಿ ಹೋಗು ಅಂತ ಹೇಳಿದ್ರ ಆತನ ಏನು ತಂದ್ರು? ತಿರಸ್ಕಾರ ತಂದ್ರು. ಒಂದು ತಿರಸ್ಕಾರವನ್ನು ಉಪಯೋಗ ಮಾಡಿಕೊಂಡು ದೇವರು ದಾವಿದನು ಇರಬೇಕಾಗಿರುವಂತ ಸ್ಥಳವನ್ನು ತೋರಿಸ್ತಾ ಇದ್ದಾರೆ. ಗಮನವಿಟ್ಟು ಕೇಳ್ರಿ. ನನ್ನ ನಿನ್ನ ಜೀವಿತದಲ್ಲಿ ದೇವರು ಮುಚ್ಚಿರುವಂತ ಬಾಗಿಲುಗಳನ್ನು ನಮ್ಮ ಎದುರಿಗೆ ತಂದು ನಾವು ಇರಬೇಕಾಗಿರುವಂತ ಸ್ಥಳವನ್ನು ನಮಗೆ ತೋರಿಸ್ತಾರೆ. ತಿರಸ್ಕಾರಗಳನ್ನು ನಮ್ಮ ಜೀವಿತದಲ್ಲಿ ತಂದು ನಾವು ಇಲ್ಲಿ ಅಲ್ಲ, ನಾವು ದೇವರ ಪಾದದ ಬಳಿ ಕೂತ್ಕೊಳ್ಳಬೇಕಂತ ನಮಗೆ ಎಚ್ಚರ ಪಡಿಸುತ್ತಾರೆ. ನಮ್ಮ ಯೋಚನೆಗಳನ್ನು ಆತನು ಒಂದೇ ರಾತ್ರಿಯಲ್ಲಿ ತಲೆ ಕೆಳಗೆ ಮಾಡಿ ಮತ್ತೆ ನಾವಿರಬೇಕಾಗಿರುವಂತ ಸ್ಥಳವನ್ನು ಆತನು ನಮಗೆ ತೋರಿಸುವಂತವನಾಗಿದ್ದಾನೆ. ಒಂದು ಸಾರಿ ನಿಮ್ಮ ಜೀವಿತದ ಹಿಂದಿನ ದಿನಗಳನ್ನು ನೀವು ಗಮನಿಸಿ ನೋಡಿ, ಎಷ್ಟೋ ತಿರಸ್ಕಾರಗಳು, ಎಷ್ಟೋ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದೆ. ಆದ್ರೆ ಈ ಎಲ್ಲಾ ಸಂಗತಿಗಳು ನಮ್ಮನ್ನು ದೇವರ ಚಿತ್ತದ ಮಾರ್ಗದಲ್ಲಿ ನಡೆಯುವುದಕ್ಕೆ ಆತನು ವ್ಯವಸ್ಥೆ ಮಾಡುತ್ತಿರುವಂತ ಸಂಗತಿಗಳಾಗಿದೆ. ಪ್ರತಿಯೊಂದು ಭಾಗಗಳು ಅದೇನೇ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮನ್ನು ದೇವರ ಚಿತ್ತಕ್ಕೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಆ ಸಂಗತಿಗಳು ಕೆಲವೊಂದು ಸಾರಿ ನಮಗೆ ನೋವನ್ನುಂಟು ಮಾಡುತ್ತದೆ, ನಮಗೆ ದುಃಖವನ್ನು ತರಿಸುತ್ತದೆ, ನಮಗೆ ಕಣ್ಣೀರಿಗೆ ಒಳಗೆ ಮಾಡುತ್ತದೆ. ಇಲ್ಲಿ ನಾವು ನೋಡುತ್ತೇವೆ 4ನೇ ವಚನದಲ್ಲಿ, ಅವರು ತಮ್ಮಿಂದಾಗುವಷ್ಟು ಕಾಲ ಗಟ್ಟಿಯಾಗಿ ಹತ್ರಂತೆ. ಇಲ್ಲಿ ದೇವರು ನೋವನ್ನು ಬರಮಾಡಿ ಅವರು ನಿಜವಾಗಿ ಇರಬೇಕಾಗಿರುವಂತ ಸ್ಥಳವನ್ನು ಅವರಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಅಳ್ತಿರೋರು ಯಾರು ಗೊತ್ತಾ? ಚಿಕ್ಕ ಮಕ್ಕಳಲ್ಲ, ಧೈರ್ಯವಾಗಿ ಯುದ್ಧ ಮಾಡಬೇಕಂತ ಹೋಗಿದ್ದಂತ ಬಲಿಷ್ಠರಾದವರು ಇಲ್ಲಿ ಅಳ್ತಾ ಇದ್ದಾರೆ. ಅವರ ಅಳು ಹೇಗಿರ್ಬೋದು ನೋಡ್ರಿ, ಅವ್ರ ಕೈಲಿ ಆಗೋಷ್ಟು ಹತ್ರಂತೆ. ನಾನ್ ನಿಮಗೆ ಒಂದು ಪ್ರಶ್ನೆ ಮಾಡ್ತೇನೆ, ನೀವ್ ಯಾವತ್ತಾದ್ರೂ ಹಾಗೆ ಹತ್ತಿದ್ದೀರಾ? ಬಲಾನೇ ಇಲ್ಲದೆ ಹಾಗೆ, ಇಂಗ್ಲಿಷ್ ನಲ್ಲಿ ಹೇಳ್ತದೆ
ಅವರು ಬಲ ಕಡಿಮೆ ಆಗೋ ತನಕ ಹತ್ರಂತೆ. ಈ ನೋವು, ಇವರ ಕಣ್ಣೀರು ಯಾರಿಗೆ ಅರ್ಥ ಆಗುತ್ತೆ ಗೊತ್ತಾ? ತಮ್ಮ ಜೀವಿತದಲ್ಲಿ ಯಾರನ್ನಾದ್ರೂ ಒಬ್ರನ್ನ ಕಳ್ಕೊಂಡಿದ್ರೆ ಆ ನೋವು ಅವರಿಗೆ ಅರ್ಥ ಆಗತ್ತೆ. ಇಲ್ಲಿ ತಮ್ಮ ಕುಟುಂಬಸ್ಥರನ್ನ ಅವ್ರು ಕಳೆದುಕೊಂಡಿದ್ದಾರೆ, ಆದ್ರೆ ದೇವರ ಕರುಣೆ ನೋಡಿ, ಅವ್ರು ಸತ್ತು ಹೋಗಿಲ್ಲ. ತಮ್ಮ ಕುಟುಂಬಸ್ಥರನ್ನ ಅವರು ಕಳೆದುಕೊಂಡಿದ್ದಾರೆ. ಅವರ ನೋವು ಎಷ್ಟಿತ್ತಂದ್ರೆ ಅವ್ರ ಕೈಲಿ ಆಗುವಷ್ಟು ಹತ್ರ ಅಂತ. ಇಲ್ಲಿ ಇವರಿಗೆ ಬಂದಂತ ನೋವು ನೀತಿವಂತರಿಗೆ ಬಂದಂತ ನೋವು ಅಂತ ಹೇಳಿದ್ರೆ ತಪ್ಪಾಗತ್ತದೆ. ಇವರು ದೇವರ ಮಕ್ಕಳಾಗಿರೋದಕ್ಕೆ ಇವರಿಗೆ ಈ ನೋವು ಬಂತು ಅಂತ ಹೇಳಿದ್ರೆ ಖಂಡಿತವಾಗಿ ಬಹುದೊಡ್ಡ ತಪ್ಪಾಗುತ್ತದೆ. ಇಲ್ಲಿ ದಾವೀದನು ಯಾಕೆ ಸಂಕಟಕ್ಕೆ ಒಳಗಾಗಿದ್ದಾನೆ ಅಂತ ಅವನಿಗೆ ನಿಜವಾಗ್ಲೂ ಗೊತ್ತಾಯ್ತು. ನಾನು ನಿಜವಾಗಿಯೂ ಯಾಕೆ ಸಂಕಟಕ್ಕೆ ಒಳಗಾಗಿದ್ದೇನೆ ಅನ್ನುವಂತ ಅರಿವು ಆತನಿಗೆ ಬಂತು. ಅದು ಅವನಿಗೆ ಇನ್ನೂ ಹೆಚ್ಚು ದುಃಖಕ್ಕೆ ಒಳ ಮಾಡಿತು. ಇಲ್ಲಿ ಯಾಕೆ ದಾವೀದನು ಈ ಹೃದಯ ಒಡೆದು ಹೋಗುವಂತ ಪರಿಸ್ಥಿತಿಯನ್ನು ಅನುಭವಿಸುತ್ತಾ ಇದ್ದಾನೆ ಅಂದ್ರೆ ಆತನು ಮಾಡಿರುವಂತ ತಪ್ಪಿನ ಮೂಲಕ. ಈ ನೋವು ಆತನ ಜೀವಿತದಲ್ಲಿ ಯಾಕೆ ಬಂತು ಅಂತ ಅವನಿಗೆ ಆವಾಗ ಗೊತ್ತಾಯಿತು. ಈ ನೋವು ದೇವರು ನನಗೆ ಪಾಠ ಕಲಿಸೋದಕ್ಕೆ, ನನಗೆ ಬುದ್ಧಿ ಕಲಿಸೋದಕ್ಕೆ, ನನಗೆ ಶಿಸ್ತನ್ನು ಕಲಿಸೋದಕ್ಕೆ ದೇವರು ತಂದನು ಅಂತ ದಾವೀದನು ಅಲ್ಲಿ ಅರ್ಥ ಮಾಡಿಕೊಂಡ್ರು. ಗಮನವಿಟ್ಟು ಕೇಳ್ರಿ, ದೇವರಿಂದ ಆರಿಸಲ್ಪಟ್ಟಿರುವಂತ ದೈವ ಮಕ್ಕಳು ಯಾರು ಹೇಳ್ರಿ? ತನ್ನ ಮಕ್ಕಳು ನಿರಂತರವಾಗಿ ಪಾಪದಲ್ಲಿ ಇರುವುದಕ್ಕೆ ದೇವರು ಬಿಡೋದಿಲ್ಲ, ಯಾವತ್ತಿಗೂ ಬಿಡೋದಿಲ್ಲ. ತನ್ನ ಮಕ್ಕಳು ಒಂದು ವೇಳೆ ನಿರಂತರವಾದಂತ ಪಾಪದಲ್ಲಿ ಇದ್ದಾರೆ ಅಂದ್ರೆ ಆತನು ಅದನ್ನು ಸರಿ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಬರುತ್ತಾನೆ. ಆತನು ಸುಮ್ಮನೆ ಇರೋದಿಲ್ಲ. ಇಲ್ಲಿ ದಾವೀದನು 1 ವರ್ಷ 4 ತಿಂಗಳು ದೇವರ ಚಿತ್ತದಿಂದ ಹೊರಗೆ ಇದ್ದಾನೆ. ದೇವರಿಗೆ ಇಷ್ಟವಿಲ್ಲದಿರುವಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಆದ್ರೆ ಈತನು ದೇವರ ಚಿತ್ತದ ಹೊರಗಿದ್ದಂತ ಅಷ್ಟು ಸಮಯಗಳಲ್ಲೂ ಕೂಡ ಆತನು ಒಂದು ನೋವನ್ನು ಅನುಭವಿಸಲಿಲ್ಲ. 1 ವರ್ಷ 4 ತಿಂಗಳ ಕಾಲ ಆತನು ದೇವರ ಚಿತ್ತದೊಳಗಿಲ್ಲ. ಆದ್ರೆ 1 ವರ್ಷ 4 ತಿಂಗಳ ತನಕವೂ ಕೂಡ ಆತನು ಸಂತೋಷವಾಗಿ ಇದ್ದಾನೆ. ಆತನ ಸ್ವಾಸ್ಥ್ಯ ಹೆಚ್ಚುತ್ತಾ ಇದೆ. ಆತನು ಸೌಲನಿಂದ ತನ್ನ ಪ್ರಾಣವನ್ನು ರಕ್ಷಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಫಿಲಿಷ್ಟಿಯರ ಸಹಾಯ ಅನುಕಂಪವನ್ನು ಈತನು ಪಡೆದಿದ್ದಾನೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ದೇವರು ಅವನ ಜೀವಿತವನ್ನೇ ಬದಲಾಯಿಸ್ತಾರೆ ನೋಡ್ರಿ, ಒಂದೇ ಒಂದು ತಿರಸ್ಕಾರದಿಂದ. ನಾನು ನೀನು ಯೇಸು ಸ್ವಾಮಿನ ನಂಬಿದ ತಕ್ಷಣ ನಾವು ಮತ್ತೆ ಹುಟ್ಟುತ್ತೇವೆ ಅಂತ ದೇವರ ವಾಕ್ಯ ಹೇಳ್ತದೆ, ಹೌದಲ್ವಾ? ನಾವು ಮತ್ತೆ ಹುಟ್ಟುತ್ತೇವೆ. ಆದ್ರೆ ಮತ್ತೆ ಹುಟ್ಟುವಾಗ ನಮಗೆ ಪರಲೋಕ ಮಾತ್ರ ಸಿಗೋದಿಲ್ಲ, ನಮಗೆ ಪರಲೋಕದ ತಂದೆಯೂ ಕೂಡ ಸಿಗುತ್ತೆ. ಇಲ್ಲಿ ಆ ಪರಲೋಕದ ತಂದೆಯ ಪ್ರೀತಿಯನ್ನು ನಾವು ನೋಡಬಹುದು. ಇಲ್ಲಿ ಈ ಪರಲೋಕದ ತಂದೆಯ ಕರುಣೆಯನ್ನು ನಾವು ನೋಡಬಹುದು. ಆ ಪರಲೋಕದ ತಂದೆ ಆತನು ಒಳ್ಳೆಯ ತಂದೆ ಆಗಿದ್ದಾನೆ. ಆತನು ಕೃಪಾಪೂರ್ಣನು, ಪ್ರೀತಿಯುಳ್ಳವನಾಗಿದ್ದಾನೆ. ಆತನ ಪ್ರೀತಿಯಲ್ಲಿ ದೋಷ ಇಲ್ಲ, ಆತನ ಕರುಣೆಯಲ್ಲಿ ದೋಷ ಇಲ್ಲ, ಆತನ ಜ್ಞಾನದಲ್ಲಿ ದೋಷ ಇಲ್ಲ. ಅಷ್ಟು ಮಾತ್ರವಲ್ಲ, ಆತನು ಕೊಡುವಂತ ಶಿಕ್ಷೆಯಲ್ಲಿಯೂ ದೋಷವಿಲ್ಲ. ಇಲ್ಲಿ ಆತನು ದಾವೀದನಿಗೆ ಶಿಸ್ತನ್ನು ಕಲಿಸ್ತಾ ಇದ್ದಾನೆ. ಇಂಗ್ಲಿಷ್ನಲ್ಲಿ ಬಹಳ ಚೆನ್ನಾಗಿ ಹೇಳ್ಬಿಡ್ಬೋದು, ಡಿಸಿಪ್ಲಿನ್ ಅಂತ. ಆದ್ರೆ ಕನ್ನಡದಲ್ಲಿ ಬುದ್ಧಿ ಕಲಿಸೋದು ಅಂದ್ರೂ ಜನ ಹೇಗೆ ಮಾತಾಡ್ತಾರೋ ಭಯ ಆಗುತ್ತೆ. ಪಾಠ ಕಲಿಸ್ತಿದ್ದಾನೆ ಅಂತ ಹೇಳಿದ್ರು ಹೇಗೆ ಮಾತಾಡ್ತಾರೋ ಭಯ ಆಗತ್ತೆ. ಇಲ್ಲಿ ದೇವರು ಶಿಸ್ತನ್ನು ಕಲಿಸ್ತಾ ಇದ್ದಾರೆ. ಆದ್ರೆ ಈ ಶಿಸ್ತು ನಮಗೆ 2 ಸಂಗತಿಗಳನ್ನು ತಿಳಿಯಪಡಿಸ್ತದೆ. ದೇವರು ಉದ್ದೇಶಪೂರ್ವಕವಾಗಿ ನಮ್ಮ ಜೀವಿತದಲ್ಲಿ ಶಿಸ್ತನ್ನು ಕಲಿಸೋದಕ್ಕೆ
ಸಂಕಟ ಬರಮಾಡುತ್ತಾನಲ್ಲ, ಅದು ಬರೋದಕ್ಕಿಂತ ಮುಂಚೆ ದೇವರ ತಾಳ್ಮೆ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುತ್ತದೆ. ದೇವರು ತಾಳ್ಮೆ ಇಲ್ಲದ ಹಾಗೆ ನಮಗೆ ಶಿಸ್ತನ್ನು ಕಲಿಸಿಕೊಡೋದಿಲ್ಲ. ಇಲ್ಲಿ ನಾವು ನೋಡ್ತೇವೆ ದೇವರು ದಾವಿದನ ವಿಷಯದಲ್ಲಿ ಎಷ್ಟು ತಾಳ್ಮೆಯಿಂದ ಇದ್ರಂತ. 1 ವರ್ಷ 4 ತಿಂಗಳ ಕಾಲ ದೇವರು ತಾಳ್ಮೆಯಿಂದ ದಾವಿದನಿಗೋಸ್ಕರ ಕಾಯ್ತಾ ಇದ್ದಾರೆ. ಅವನು ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದ್ದಾನೆ, ಆದ್ರೆ ದೇವರು ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ. ತಂದೆ ತಾಯಿಗಳು ಶಿಸ್ತನ್ನು ಕಲಿಸಬೇಕಾದ್ರೆ ಕೆಲವು ಸಾರಿ ಮಾತ್ರ ತಾಳ್ಮೆಯಿಂದ ಶಿಸ್ತನ್ನು ಕಲಿಸಬಹುದು, ಆದ್ರೆ ಹಲವಾರು ಸಾರಿ ಕೋಪದಿಂದ ಶಿಸ್ತನ್ನು ಕಲಿಸ್ತೇವೆ. ಆದ್ರೆ ಇಲ್ಲಿ ದೇವರು 1 ವರ್ಷ 4 ತಿಂಗಳ ಕಾಲ ದಾವೀದನಿಗೆ ತಾಳ್ಮೆಯಿಂದ ಶಿಸ್ತನ್ನು ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಈತನು ದೇವರಿಂದ ದೂರ ಹೋಗಿದ್ದಾನೆ. 1 ದಿನವೂ ಪ್ರಾರ್ಥನೆ ಮಾಡಲಿಲ್ಲ, 1 ದಿನ ಒಂದು ಹಾಡನ್ನ ಬರಿತಾ ಇಲ್ಲ, ದೇವರ ಉದ್ದೇಶದಂತೆ ನಡೀತಾ ಇಲ್ಲ, ದೇವರಿಗೆ ಪದೇ ಪದೇ ನೋವನ್ನುಂಟು ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ಅಷ್ಟೂ ದಿವಸಗಳ ಕಾಲ ದೇವರು ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಂದ್ರೆ, ಇವತ್ತು ನಾನು ನೀನು ಕೂಡ ಹಲವಾರು ಸಂಗತಿಗಳನ್ನು ಬಿಟ್ಟು ಆತನೊಟ್ಟಿಗೆ ಬರಬಹುದೇನೋ ಅನ್ನುವಂಥ ತಾಳ್ಮೆಯಿಂದ ಕಾಯ್ತಾ ಇದ್ದಾನೋ, ಅದೇ ರೀತಿಯಾಗಿ ಅಲ್ಲಿ ದಾವಿದನ ವಿಷಯದಲ್ಲಿ ಆತನ ಕಾಯ್ತಾ ಇದ್ದಾನೆ. ಆತನು ಅತಿಯಾಗಿ ಆತನು ತೋರಿಸ್ಕೊಳ್ತಾ ಇಲ್ಲ, ಆತನ ಸಿಟ್ಟು ಮಾಡ್ಕೊಳ್ತಾ ಇಲ್ಲ. ಹೇಗೆ ಈ ಲೋಕದ ತಂದೆ ತಾಯಿಗಳು ಮಾಡ್ಕೊಳ್ತೇವೋ, ಆತನು ಸಮಾಧಾನವಾಗಿ ಕಾಯ್ತಾ ಇದ್ದಾನೆ. ಆ ತಾಳ್ಮೆಯಲ್ಲಿದ್ದಾಗ ಒಂದು ವೇಳೆ ನಾವು ತಪ್ಪು ಮಾಡ್ತಾ ಇದ್ರೆ ಆತನು ಪ್ರೀತಿಯಾಗಿ ಕೆಲವು ಎಚ್ಚರಿಕೆಗಳನ್ನು ಕೊಡ್ತಾನೆ. ಆ ಎಚ್ಚರಿಕೆ ಖಂಡಿತವಾಗಿ ನಾವು ತಪ್ಪು ಮಾಡ್ತಾ ಇದ್ದಾಗ, ಇಲ್ಲ ಇದು ದೇವರಿಂದ ಬಂದಿದೆ ಎಚ್ಚರಿಕೆ ಅಂತ ನಮಗೆ ಗೊತ್ತಾಗುತ್ತದೆ. ಆ ಎಚ್ಚರಿಕೆಯ ಕಡೆಗೆ ನಾವು ಗಮನ ಹರಿಸದೆ ಹೋದರೆ, ಆ ಎಚ್ಚರಿಕೆಯಿಂದ ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಂಡು ನಡೆಯದೆ ಹೋದರೆ, ಆಗ ದೇವರು ಪಾಠವನ್ನ ಕಲಿಸೋದು. ಆದ್ರೆ ಈ ಪಾಠ ಇದೆಯಲ್ಲ, ಈ ಪಾಠ ತಾಳ್ಮೆಯಿಂದನೇ ಕಲಿಸುತ್ತಾನೆ, ಆದ್ರೆ ಇದೇ ಪಾಠ ನಮಗೆ ನೋವನ್ನುಂಟು ಮಾಡುತ್ತದೆ. ಆತನ ಶಿಸ್ತು ನಮ್ಮ ಜೀವಿತದಲ್ಲಿ ಕೆಲವು ನೋವುಗಳನ್ನು ಒಳ ಮಾಡುವಂಥದ್ದಾಗಿದೆ. ಮೊದಲನೇದಾಗಿ ಆತನ ತಾಳ್ಮೆಯಾಗಿ ಎಚ್ಚರಿಕೆ ಕೊಡುತ್ತಾನೆ. ಆ ಎಚ್ಚರಿಕೆಯನ್ನು ನಾವು ಗಮನಿಸದೆ ಹೋದ್ರೆ ಆತನ ಏನ್ ಮಾಡ್ತಾರೆ? ಏನು ಕೊಡ್ತಾರೆ? ಬುದ್ಧಿ ಕಲಿಸ್ತಾರೆ, ಶಿಕ್ಷೆ ಕಲಿಸ್ತಾರೆ. ಒಂದು ವೇಳೆ ಅನ್ಯರ ಜೀವಿತದಲ್ಲಿ ಈ ರೀತಿಯಾಗಿ ನಡೀತಾ ಇದ್ರೆ ದೇವರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅನ್ಯರು ಒಂದು ವೇಳೆ ತಪ್ಪು ಮಾಡಿದರೆ ಖಂಡಿತವಾಗಿ ಅವರನ್ನು ಪರಿವರ್ತಿಸುವಂತ ಪ್ರಯತ್ನ ಅಂತೂ ಮಾಡ್ತಾರೆ. ಆ ಪರಿವರ್ತನೆ ಆದ ನಂತರ ಅವ್ರು ಮತ್ತೆ ಪಾಪದಲ್ಲಿ ಓಡಿದ್ರೆ ಅವ್ರು ಓಡೋದಕ್ಕೆ ಬಿಡ್ತಾನೆ ಇರ್ತಾರೆ. ಯಾಕಂದ್ರೆ ದೇವರಿಗೆ ಗೊತ್ತು, ಒಂದಲ್ಲ ಒಂದು ದಿನ ನನ್ನ ಪಾದದ ಬಳಿಗೆ ನೀನು ಬರಲೇಬೇಕು ಅಂತ. ಆದ್ರೆ ದೇವರಿಂದ ಆದುಕೊಂಡಿರುವಂತ ಆ ಮಕ್ಕಳೊಟ್ಟಿಗೆ ಈ ರೀತಿಯಾಗಿ ನಡೆಯೋದಕ್ಕೆ ಆತನ ಬಿಡೋದಿಲ್ಲ. ಆತನ ಏನಾದ್ರೂ ಮಾಡಿ ನಮ್ಗೆ ಅದು ಸಂಕಟವಾದ್ರೂ ಸರಿ, ಅದನ್ನ ನಮ್ಮ ಜೀವಿತದಲ್ಲಿ ಒಳ ಮಾಡಿ ನಾವೆಲ್ಲಿರ್ಬೇಕೋ ಆ ಜಾಗವನ್ನು ನಮಗೆ ತೋರಿಸ್ತಾರೆ. ದೇವರ ಶಿಸ್ತು ನಮಗೆ ನೋವನ್ನು ತರುವಂಥದ್ದಾಗಿದೆ. ಎಷ್ಟು ಜನ ಇದನ್ನು ಒಪ್ಕೊಳ್ಳಕ್ಕೆ ರೆಡಿ ಇದ್ದೀರಾ? ಕೈ ಎತ್ತಿ ಹೇಳಿ, ದೇವರ ಶಿಸ್ತು ಖಂಡಿತವಾಗಿ ನೋವನ್ನು ಉಂಟು ಮಾಡುತ್ತದೆ ಅಂತ. ದಾವೀದನು ಈ ಎಲ್ಲ ಸಂಗತಿಗಳನ್ನು ತಡೆ ಮಾಡಬಹುದಿತ್ತ? ತನ್ನ ಕುಟುಂಬವನ್ನು ಉಳಿಸಿಕೊಳ್ಬಹುದಿತ್ತ? ಆಗ್ತಿತ್ತ ಇಲ್ವಾ ಅವನ ಕೈಲಿ? ಇಸ್ರಾಯೇಲ್ ಮಕ್ಕಳನ್ನು ಉಳಿಸಿಕೊಳ್ಬಹುದಿತ್ತ? ಆದ್ರೆ ಆತನು ಮಾಡಲಿಲ್ಲ. ಯಾವಾಗ ಯಾವ ಎಚ್ಚರಿಕೆಯೂ ಕೂಡ ದಾವಿದನ ಮನಸ್ಸನ್ನು ಪರಿವರ್ತನೆ ಮಾಡೋದಿಲ್ವೋ, ಆಗ ದೇವರು ದಾವಿದನ ಜೀವಿತದಲ್ಲಿ ಈ ದುಃಖವನ್ನು ಬರಮಾಡುತ್ತಾನೆ. ಇಲ್ಲಿ ನೋಡ್ತೇವೆ, ಈ ಶಿಸ್ತು ಯಾವ ರೀತಿಯಾಗಿ ದೇವರು ತರ್ತಾರ ಅಂದ್ರೆ ನಷ್ಟದ ಮೂಲಕವಾಗಿ ದೇವರು ತರ್ತಾ ಇದ್ದಾರೆ. ಇಲ್ಲಿ ದಾವಿದನು ತನ್ನ ಕುಟುಂಬವನ್ನು ಕಳೆದುಕೊಂಡಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಶಿಸ್ತಿನ ಮುಖಾಂತರವಾಗಿ ದಾವಿದನಿಗೆ ಪಾಠ ಕಲಿಸ್ತಾ ಇದ್ದಾರೆ. ಯಾವಾಗ ತನ್ನ ಕರುಣೆಯನ್ನು ಆತನ ಅರ್ಥ ಮಾಡಿಕೊಳ್ಳೋದಿಲ್ವೋ
ಆಗ ದೇವರು ತನ್ನ ಶಿಸ್ತನ್ನು ಅವನ ಜೀವಿತದ ಮೇಲೆ ಬರಮಾಡ್ತಾ ಇದ್ದ. ದೇವರು ನಮಗೆ ಶಿಸ್ತನ್ನು ಕಲಿಸುವಾಗ ಹಲವಾರು ವಿಧದಲ್ಲಿ ನಮಗೆ ಶಿಸ್ತನ್ನು ತೋರಿಸಬಹುದು. ಅದರಲ್ಲಿ ಈ ನಷ್ಟವು ಕೂಡ ಒಳಪಡುತ್ತದೆ. ಕೆಲವೊಂದು ಸಾರಿ ನಮ್ಮ ಆರ್ಥಿಕ ವಿಷಯದಲ್ಲಿ ನಾವು ನಷ್ಟವನ್ನು ಪಡೆದುಕೊಳ್ಳಬಹುದು, ನಮ್ಮ ಕುಟುಂಬದ ವಿಷಯಗಳಲ್ಲಿ ನಾವು ನಷ್ಟವನ್ನು ಪಡೆದುಕೊಳ್ಳಬಹುದು. ಅಷ್ಟು ಮಾತ್ರವಲ್ಲ, ನಮ್ಮ ದೇಹದ ಆರೋಗ್ಯದ ವಿಷಯದಲ್ಲಿ ಕೂಡ ನಾವು ನಷ್ಟವನ್ನು ಪಡೆದುಕೊಳ್ಳಬಹುದು. ಹೇಗೆ ಅಂತೀರಾ? ಸತ್ಯವೇದನ್ನು ತೆಗೆದುಕೊಂಡು ಹೋದ್ರಿ 1 ಕೊರಿಂಥ 11:30. ಇಲ್ಲಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಳ್ಳಬೇಕಂತೆ. ಯಾವಾಗ? ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ. ಒಂದು ವೇಳೆ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳದೆ ಇದನ್ನು ತೆಗೆದುಕೊಂಡ್ರೆ, ಒಂದು ವೇಳೆ ಪಾಪದಲ್ಲಿ ಇದ್ದುಕೊಂಡು ಆತನು ಇದನ್ನು ತೆಗೆದುಕೊಂಡ್ರೆ, ಅಲ್ಲಿ ದೇವರ ವಚನ ಸ್ಪಷ್ಟಪಡಿಸುತ್ತದೆ 30ನೇ ವಚನದಲ್ಲಿ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರಂತೆ. ದೇವರ ಶಿಸ್ತು ನಷ್ಟವನ್ನು ನಮ್ಮ ಜೀವಿತದಲ್ಲಿ ತರಬಹುದು. ಈ ನಷ್ಟವನ್ನು ತಂದಿರುವಂತ ಯಾರಾದ್ರೂ ಇಲ್ಲ, ದೈವ ಮಕ್ಕಳು ಯಾರಾದ್ರೂ, ವಿಶ್ವಾಸಿಗಳೊಟ್ಟಿಗೆ ನೀವು ಮಾತನಾಡುವಾಗ ಯಾರಾದ್ರೂ ನಿಮ್ಮ ಹತ್ರ ಬಂದು ದೇವ್ರು ನನಗೆ ಬುದ್ಧಿ ಕಲಿಸ್ಬಿಟ್ರಪ್ಪ ಅಂತ ಹೇಳಿರೋದನ್ನ ಕೇಳಿದ್ದೀರಾ? ದೇವ್ರು ನನಗೆ ಶಿಕ್ಷೆ ಕೊಟ್ರಪ್ಪ ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ಯಾವ ವಿಶ್ವಾಸ್ಯ ಬಾಯಿನಲ್ಲೂ ಕೇಳಿಲ್ವೇನೋ ಈ ಮಾತುಗಳನ್ನ? ಇಬ್ರಿಯ 12:10 ಹೇಳ್ತದೆ, ದೇವರು ನಮಗೆ ಪರೀಕ್ಷೆಗೆ ಒಳ ಮಾಡುವಾಗ ನಾವು ನೋವನ್ನು ಅನುಭವಿಸ್ತೇವೆ ಅಂತ. ನೋಡಿ, ಆದ್ರೂ ನಮ್ಮ ಹಿತಕ್ಕಾಗಿ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆ ಆದರೂ ತಾತ್ಕಾಲಕ್ಕೆ ಸಂತೋಷವಾಗಿರದೆ, ಇಲ್ಲಿ ಇಬ್ರಿಯ ಗ್ರಂಥಕರ್ತನ ಹೇಳ್ತಾ ಇದ್ದಾನೆ, ದೇವರ ಶಿಕ್ಷೆ ನೋವಿಗೆ ನಮಗೆ ಒಳ ಮಾಡುತ್ತದಂತೆ. ಇಲ್ಲಿ ತನಕ ನೀವು ಯಾರು ನಂಬಿರ್ಲಿಲ್ವೇನೋ ನನಗೆ ಗೊತ್ತಿಲ್ಲ, ಆದ್ರೆ ಈ ವಾಕ್ಯ ಓದಿದ ಮೇಲೆ ನಿಮಗೆ ನಂಬಿಕೆ ಬಂತ? ಹಲವಾರು ಮನಸ್ಸಿನಲ್ಲಿ ಗೊಂದಲಗಳು ಹುಟ್ಟಿತು, ದೇವರ ಶಿಕ್ಷೆ ಹೇಗೆ ನಮಗೆ ಸಂಕಟಕ್ಕೆ ಒಳ ಮಾಡುತ್ತೆ ಅಂತ. ಇಲ್ಲಿ ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ, ನಿನ್ನ ಪರಲೋಕದ ತಂದೆ ನಮಗೆ ಶಿಕ್ಷಿಸುವಾಗ ಅದು ಸಂತೋಷಕರವಾಗಿರೋದಿಲ್ಲ, ಅದು ದುಃಖಕರವಾಗಿರುತ್ತದೆ. ದೇವರ ಶಿಕ್ಷೆ, ಗಮನವಿಟ್ಟು ಕೇಳ್ರಿ, ನಮ್ಮ ಜೀವಿತದಲ್ಲಿ ದೇವರ ಶಿಕ್ಷೆ ಬಂದ್ರೆ ಅದು ನಮ್ಮ ಪಾಪದ ಪ್ರತಿಕ್ರಿಯೆ ಆಗಿರುತ್ತದೆ. ನಮ್ಮ ಪಾಪಕ್ಕೆ ಪ್ರತಿಕ್ರಿಯೆಯಾಗಿ ದೇವರು ನಮ್ಮ ಜೀವಿತದಲ್ಲಿ ಶಿಕ್ಷೆಯನ್ನು ಕೊಡುವಂತವನಾಗಿದ್ದಾನೆ. ಹೇಗೆ ಇದು ದೇವರು ನನಗೆ ಶಿಕ್ಷೆ ಕೊಡುತ್ತಾ ಇದ್ದಾನೆ, ಇಲ್ಲ ನನಗೆ ಶಿಸ್ತನ್ನು ಕಲಿಸ್ತಾ ಇದ್ದಾನೆ ಅಂತ ಹೇಗೆ ತಿಳಿದುಕೊಳ್ಳೋದು? ಯಾರಾದ್ರೂ ಹೇಳ್ತೀರಾ? ಇದು ನಿಜವಾಗ್ಲಿಯೂ ಕೆಲವೊಂದು ಸಾರಿ ಸಂಕಟಗಳು ಶಿಸ್ತನ್ನು ಕಲಿಸುವುದಕ್ಕೂ ಬರುತ್ತದೆ, ಕೆಲವೊಂದು ಸಾರಿ ಆತ್ಮಿಕ ಯುದ್ಧಗಳಲ್ಲೂ ಕೂಡ ಸಂಕಟಗಳು ಬರುತ್ತದೆ. ಹೇಗೆ ಈಗ ನಾನು ಅನುಭವಿಸ್ತಿರುವಂತ ಸಂಕಟ ಇದು ದೇವರ ಶಿಸ್ತು ಅಂತ ನಿಮಗೆ ಗೊತ್ತಾಗುತ್ತದೆ? ಯಾರಾದ್ರೂ ಹೇಳ್ತೀರಾ? ಹಲವು ಸಾರಿ ನಮ್ಮ ಸಂಕಟ ನಮ್ಮನ್ನು ದೇವರ ಕಡೆಗೆ ನಡೆಸಿಕೊಂಡು ಹೋಗುತ್ತದೆ. ಅದು ಒಂದು ಮಾರ್ಗವಾದ್ರೆ, ಎಲ್ಲದಕ್ಕಿಂತ ಸರಳವಾಗಿ ಹೇಗೆ ಇದು ದೇವರ ಶಿಸ್ತು ಅಂತ ನಾವು ಗೊತ್ತು ಮಾಡ್ಕೋಬಹುದು ಗೊತ್ತಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನನಗೆ ನಿಮಗೆ ಪರೀಕ್ಷಿಸಿಕೊಂಡಾಗ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡಾಗ ಒಂದು ಸತ್ಯ ನಮಗೆ ತಿಳಿಯುತ್ತದೆ, ಒಂದು ಪಾಪ ನಮ್ಮನ್ನು ದೇವರಿಂದ ದೂರ ಮಾಡ್ತಾ ಇದೆ, ಒಂದು ಪಾಪವನ್ನು ನಾನು ಇನ್ನೂ ಬಿಟ್ಟು ಹೋಗಿಲ್ಲ, ಇದೇ ನನ್ನನ್ನು ದೇವರ ಚಿತ್ತದಿಂದ ದೂರ ಇಡ್ತಾ ಇದೆ ಅಂತ ನಾವು ಪರೀಕ್ಷೆ ಮಾಡಿಕೊಂಡುವಾಗ ನಮಗೆ ಗೊತ್ತಾಗುತ್ತದೆ. ಇದು ನಿಜವಾಗ್ಲೂ ದೇವರ ಶಿಸ್ತ ಅಂತ ತಿಳಿದುಕೊಳ್ಳಬೇಕಂದ್ರೆ ಮೊದಲು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಯಾವ ಸಂಗತಿಗಳು ನಿಮಗೆ ಇದು ಪಾಪ ಅಂತ ಗೊತ್ತಿದ್ದ ಮೇಲೆಯೂ ಕೂಡ, ಇದು ದೇವರಿಂದ ನನ್ನನ್ನು ದೂರ ಮಾಡುತ್ತದೆ ಅಂತ ಗೊತ್ತಾದ ಮೇಲೆಯೂ ಕೂಡ ಎಷ್ಟೋ ಜನರು ನಾವು ಅದನ್ನ ಹಿಡಿದುಕೊಂಡಿಟ್ಟಿದ್ದೇವೆ. ಆಗ ದೇವರ ಶಿಸ್ತು ನಮ್ಮ ಜೀವಿತದಲ್ಲಿ ಕಾಲಿಡುವಂಥದ್ದಾಗಿದೆ. ಆದ್ರೆ
ಈ ದೇವರ ಶಿಸ್ತಿನಲ್ಲಿ ನೋಡಿ, ದೇವರು ನಮಗೆ ಸಂಕಟವನ್ನು ಕೊಡುವಾಗ, ದೇವರು ನಮಗೆ ಶಿಕ್ಷೆಯನ್ನು ಕೊಡುವಾಗ ಒಂದು ನಿರೀಕ್ಷೆಯನ್ನು ನಾವು ಅದರ ಹಿಂದೆ ಇಟ್ಟುಕೊಳ್ಳಬಹುದು. ಆ ದೈವಿಕ ಪೆಟ್ಟು ನಮ್ಮ ಜೀವಿತದಲ್ಲಿ ಬೀಳುವಾಗ ಒಂದು ನಿರೀಕ್ಷೆ ಅಂತೂ ಖಂಡಿತ, ಒಂದು ನಂಬಿಕೆ ಅಂತೂ ಖಂಡಿತ, ಈ ಪೆಟ್ಟಿನಿಂದ ನಾನು ಯಾವ ಸ್ಥಳದಲ್ಲಿ ಇರಬೇಕೋ, ನನ್ನ ಅರ್ಹತೆ ಯಾವ ಸ್ಥಳದಲ್ಲಿ ಇರಬೇಕೋ ಅಲ್ಲಿ ಮಾತ್ರ ನನ್ನನ್ನು ಅದು ಕರೆದುಕೊಂಡು ಹೋಗುತ್ತದೆ ಹೊರತು ನನ್ನನ್ನು ನಷ್ಟ ಮಾತ್ರ ಮಾಡೋದಿಲ್ಲ ಅಂತ. ಆ ನಂಬಿಕೆ ಅಂತೂ ನಾವು ದೇವರ ಶಿಸ್ತಿನಲ್ಲಿ, ದೇವರು ಕೊಡುವಂತ ಶಿಕ್ಷೆಯಲ್ಲಿ ನಾವು ನೋಡಬಹುದು. ಇಲ್ಲಿ ದೇವರು ಯಾಕೆ ತನ್ನ ಮಗನಿಗೆ ಶಿಸ್ತನ್ನು ಕಲಿಸ್ತಾ ಇದ್ದಾನೆ ಅಂದ್ರೆ, ದೇವರಿಗೆ ಇಷ್ಟ ಇಲ್ಲ ತನ್ನ ಮಗನು ಪಾಪದಲ್ಲಿರೋದು, ಅನ್ಯರ ಆಸ್ತಿಯಲ್ಲಿ ಸಂತೋಷ ಪಡೋದು ಆತನಿಗೆ ಇಷ್ಟ ಇಲ್ಲ. ತನ್ನ ಸ್ವಂತ ಬಲದಲ್ಲಿ ತನ್ನ ಜೀವಿತವನ್ನು ನಡೆಸೋದು ಆತನಿಗೆ ಇಷ್ಟ ಇಲ್ಲ. ಆತನು ಪದೇ ಪದೇ ಇನ್ನೊಬ್ಬರಿಗೆ ನೋವು ಮಾಡ್ತಾ ಇರೋದು ಆತನಿಗೆ ಇಷ್ಟ ಇಲ್ಲ. ಆತನು ಪದೇ ಪದೇ ಪಾಪಗಳನ್ನು ಮಾಡ್ತಾ ಇರೋದು ಆತನಿಗೆ ಇಷ್ಟ ಇಲ್ಲ. ನೋಡಿ, ಆತನು ಪ್ರೀತಿಯಿಂದ ಬೆತ್ತದಿಂದ ಹೊಡೆದು ಆತನನ್ನು ಮತ್ತೆ ತನ್ನ ಪಾದದ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದ.